ಎಲ್ಲರ ಬಹುನಿರೀಕ್ಷಿತ ಸಿನಿಮಾ ಬಾಹುಬಲಿ 2 ಚಿತ್ರ ಬಿಡುಗಡೆಗೆ ಮುಂಚಿತವಾಗಿಯೇ 5ರಿಂದ 6 ಕೋಟಿ ರೂಪಾಯಿಗಳನ್ನ ಬಾಚಿಕೊಳ್ತಾ ಇದೆ. ಅದು ಹೇಗೆ ಅಂತೀರಾ? ಥಿಯೇಟರ್ ಹಕ್ಕು, ಸ್ಯಾಟಲೈಟ್ ಹಕ್ಕು ಸೇರಿದಂತೆ 500-600 ಕೋಟಿಗಳನ್ನ ಗಳಿಸ್ತಾ ಇದೆ. ಎಸ್ ರಾಜಮೌಳಿ ನಿರ್ದೇಶನದ ಬಾಹುಬಲಿ 2 ಹಿಂದಿ, ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ಬಿಡುಗಡೆಗೆ ಸಜ್ಜಾಗಿದೆ. ಹಿಂದಿ ವರ್ಷನ್ ಅನ್ನು ಬಾಲಿವುಡ್ನ ಪ್ರಸಿದ್ಧ ಚಿತ್ರ ನಿರ್ಮಾಪಕ ಕರಣ್ ಜೋಹರ್ ಪಡೆದಿದ್ದಾರೆ. ವರದಿಗಳ ಪ್ರಕಾರ ಮೊದಲ ಬಾರಿಗೆ ಚಿತ್ರವೊಂದರ ಥಿಯೇಟರ್ ಹಕ್ಕು ಬಿಡುಗಡೆಗೆ ಮುನ್ನವೇ ಇಷ್ಟೊಂದು ಪ್ರಮಾಣದಲ್ಲಿ ಹಣವನ್ನ ಗಳಿಸಿದ್ದು, ಸಿನಿಮಾ ಮಾರುಕಟ್ಟೆಯಲ್ಲಿ ಹಿಂದಿ ಥಿಯೇಟರ್ ಹಕ್ಕು 120 ಕೋಟಿ ರೂಪಾಯಿಗೆ ಮಾರಾಟವಾಗಿದೆ. ಬಾಹುಬಲಿ ದಿ ಬಿಗಿನಿಂಗ್ 2015ರಲ್ಲಿ ಮೊದಲು ಸಲ ದಕ್ಷಿಣ ಭಾರತೀಯ ಚಿತ್ರವೊಂದು ಹಿಂದಿಗೆ ಡಬ್ ಆಗಿರುವ ಮೂಲಕ ದಾಖಲೆಯನ್ನ ನಿರ್ಮಿಸ್ತಾ ಇದೆ. ಅಷ್ಟೇ ಅಲ್ಲದೆ ಹಿಂದಿ ಚಿತ್ರರಂಗದಲ್ಲಿ 100 ಕೋಟಿ ರೂಪಾಯಿಗಳನ್ನ ಬಾಚಿಕೊಂಡಿತ್ತು ಈ ಚಿತ್ರ. ತೆಲುಗು ರಾಜ್ಯಗಳಲ್ಲಿ ಥಿಯೇಟರ್ ಹಕ್ಕು 130 ಕೋಟಿ ರೂಪಾಯಿಗೆ ಮಾರಾಟವಾಗಿದ್ರೆ, ತಮಿಳಿನಲ್ಲಿ 40 ಕೋಟಿಗಳನ್ನ ಗಳಿಸಿತ್ತು. ಕೇರಳದಲ್ಲಿ ಇದು 10 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿ, ಅಂತೆಯೇ ಕರ್ನಾಟಕದಲ್ಲಿ 45 ಕೋಟಿಗಳನ್ನ ಗಳಿಸಿದೆ. ಪ್ರಭಾಸ್, ಅನುಷ್ಕಾ ಶೆಟ್ಟಿ, ರಾಣಾ ದಂಗುಬಾಟಿ, ತಮನ್ನಾ ಭಾಟಿಯಾ ಸೇರಿದಂತೆ ಪ್ರಮುಖರು ತಾರಾಗಣದಲ್ಲಿದ್ದು, ಚಿತ್ರ ಇನ್ನೇನು ಪ್ರೇಕ್ಷಕರ ಮುಂದೆ ಬರಲು ಕಾಯ್ತಾ ಇದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.